ಸುಲಭವಾಗಿ ಹಾಗೆ ಸರಳವಾಗಿ ಸಿಗುವಂತಹ ಈ ಒಂದು ಎಲೆಯನ್ನು ಕೇವಲ 14 ದಿನಗಳ ಕಾಲ ಪ್ರತಿದಿನ 5 ಎಲೆಗಳನ್ನು ತಿಂದರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ನಿಮಗೆ ಗೊತ್ತಾ? ಹೆಚ್ಚಿನ ಜನರಿಗೆ ಈ ಎಲೆಯ ಬಗ್ಗೆ ಗೊತ್ತಿಲ್ಲದ ಆಶ್ಚರ್ಯಕರ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ. ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಹೌದು, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ಬಂದು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಯಾರಿಗೆ ತಾನೇ ಗೊತ್ತಿಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವಂಥ ವಯೋವೃದ್ಧರಿಗೆ ಎಲ್ಲರಿಗೂ ಗೊತ್ತೇ ಇದೆ. ಕರಿಬೇವನ್ನು ಅಡುಗೆನಲ್ಲಿ ಒಳ್ಳೆ ಸುವಾಸನೆ ಬರೋದಕ್ಕೆ ಹಾಗೆ ಒಳ್ಳೆ ರುಚಿಗೋಸ್ಕರ ಬಳಸ್ತಾರೆ. ಆದರೆ ಹಾಗೆಯೇ ಇದರಲ್ಲಿ ಏನೇನೆಲ್ಲ ಒಂದು ಅಂಶಗಳಿದೆ, ಹಾಗೆ ಇದನ್ನು ಬಳಸೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದೆ, ಹಾಗೆ ಇದರಿಂದ ಎಷ್ಟೊಂದು ಅಡುಗೆಗಳನ್ನು ಮಾಡ್ಬೋದು ಅನ್ನೋದನ್ನು ಕೂಡ ನಾವು ನೋಡೋಣ. ಈಗ ಸದ್ಯಕ್ಕೆ ನಿಮಗೆ ಇದರ ಪ್ರಯೋಜನ ಹಾಗೆ ಇದರಲ್ಲಿ ಏನೇನು ಅಂಶಗಳಿದೆ ಅನ್ನೋದ್ರ ಬಗ್ಗೆ ಇವಾಗ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಕರಿಬೇವಿನ ಸೊಪ್ಪಿನಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದಾದರೆ, ಕರಿಬೇವಿನ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಇದೆ, ಕ್ಯಾಲ್ಸಿಯಂ ಇದೆ, ಹಾಗೂ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಕೂಡ ತುಂಬ ಹೇರಳವಾಗಿದೆ. ಆಯುರ್ವೇದದ ಪ್ರಕಾರ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುವ ಹಾಗೆ ದೇಹಕ್ಕೆ ಶಕ್ತಿ ನೀಡುವಂತ ಗುಣಗಳನ್ನು ಹೊಂದಿದೆ. ಹಾಗೇನೆ ಈಗ ಕರಿಬೇವು ಸೊಪ್ಪಿನಲ್ಲಿ ಏನೇನೆಲ್ಲ ಪ್ರಯೋಜನಗಳಿದೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಹಾಗಿದ್ರೆ ಇದರಿಂದ ಆಗುವಂತ ಪ್ರಯೋಜನಗಳೇನು? ಇದರಿಂದ ತುಂಬಾನೇ ಪ್ರಯೋಜನ ಇದೆ ನಮ್ಮ ಒಂದು ದೇಹಕ್ಕೆ, ಹಾಗೆ ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ಗೆ. ಅದು ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳಬೇಕು ಅನ್ನೋದಾದ್ರೆ, ಇದು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡುತ್ತೆ. ಬ್ಲೋಟಿಂಗ್, ಗ್ಯಾಸ್ ಮತ್ತೆ ಇಂಡೈಜೆಷನ್ ತರಹದ ಪ್ರಾಬ್ಲಮ್ಸ್ ಅನ್ನ ಕೂಡ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫುಡ್ಡಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಪ್ರಾಪರ್ಲಿ ಅಬ್ಸರ್ವ್ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಕರಿಬೇವಿನ ಎಲೆಯ ಎರಡನೇ ಪ್ರಯೋಜನ ಯಾವುದು ಅಂತ ನೋಡೋಣ. ಕರಿಬೇವಿನ ಎಲೆ ದೇಹದಲ್ಲಿರುವಂತಹ ಹಾರ್ಮ್ಫುಲ್ ಫ್ರೀ ರ್ಯಾಡಿಕಲ್ಸ್ ಅನ್ನ ಕಡಿಮೆ ಮಾಡಲು ಹೆಲ್ಪ್ ಮಾಡುತ್ತೆ. ಇದರಿಂದ ನಮ್ಮ ಬಾಡಿ ಸೆಲ್ಸ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಲಾಂಗ್ ಟರ್ಮ್ ಹೆಲ್ತ್ ಪ್ರಾಬ್ಲಮ್ ಬರುವ ರಿಸ್ಕ್ ಅನ್ನ ಇದು ರೆಡ್ಯೂಸ್ ಮಾಡಬಹುದು. ಮೂರನೇ ಪ್ರಯೋಜನ ಯಾವುದು ಅಂತ ಹೇಳೋದಾದ್ರೆ, ಇದು ಹೇರ್ ಅಂಡ್ ಸ್ಕಿನ್ ಹೆಲ್ತ್ ಅನ್ನ ಕೂಡ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿರುವಂತಹ ಬೀಟಾ ಕ್ಯಾರೋಟಿನ್ ಮತ್ತು ಪ್ರೋಟೀನ್ ಕೂದಲಿನ ರೂಟ್ಸ್ ಅನ್ನ ಸ್ಟ್ರೆಂಥನ್ ಮಾಡಿ ಹೇರ್ ಫಾಲ್ ರೆಡ್ಯೂಸ್ ಮಾಡಲು ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ ನ ಗ್ಲೋ ಆಗೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಈ ಕರಿಬೇವಿನ 4ನೇ ಪ್ರಯೋಜನ ಹೇಳೋದಾದ್ರೆ, ರಕ್ತದಲ್ಲಿರುವಂತಹ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೆ 5ನೇ ಒಂದು ಪ್ರಯೋಜನ ಹೇಳೋದಾದ್ರೆ, ಇದು ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ರಿಡ್ಯೂಸ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಹಾರ್ಟ್ ಹೆಲ್ತ್ಗೂ ಕೂಡ ಬೆನಿಫಿಟ್ಸ್ ಆಗ್ಬಹುದು. ನೋಡಿದ್ರಿ ಅಲ್ವಾ, ಇಷ್ಟೊಂದೆಲ್ಲ ಪ್ರಯೋಜನಗಳಿದೆ. ಇನ್ನೂ ಹೇಳ್ತಾ ಹೋದ್ರೆ ಕರಿಬೇವಿನ ಸೊಪ್ಪಿನ ಬಗ್ಗೆ ತುಂಬಾನೇ ಹೇಳ್ತಾ ಹೋಗ್ಬೋದು. ಹಾಗೆ ಈ ಕರಿಬೇವಿನ ಸೊಪ್ಪಿನಲ್ಲಿ ಕೂಡ ತುಂಬ ಅಡುಗೆಗಳನ್ನು ಮಾಡ್ಬೋದು. ತುಂಬ ರುಚಿಯಾಗಿರುವಂತಹ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಬೋದು, ಕರಿಬೇವಿನ ಸೊಪ್ಪಿನ ಒಂದು ಗೊಜ್ಜನ್ನು ಮಾಡ್ಬೋದು, ಕರಿಬೇವಿನ ಸೊಪ್ಪಿನ ರೈಸನ್ನು ಮಾಡ್ಬೋದು. ವಾರದಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ತಾ ಬಂದ್ರೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಆಗಲೇ ಹೇಳಿದಾಗೆ, ನೀವು ಪ್ರತಿದಿನ 14 ದಿನಗಳ ಕಾಲ ಪ್ರತಿದಿನ ಮಿಸ್ ಮಾಡದೆ ನೀವು ಈ ಒಂದು ಕರಿಬೇವಿನ ಸೊಪ್ಪಿನ ಎಲೆಯನ್ನು 5 ಎಲೆಯನ್ನು ಪ್ರತಿದಿನ ಖಾಲಿ ಹೊಟ್ಟೆಗೆ ತಿಂತಾ ಬರ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸುಮಾರು ಇದನ್ನು ನೀವು ರೆಗ್ಯುಲರ್ ಆಗಿ 14 ದಿನ ಪ್ರತಿದಿನ ಒಂದು ದಿನ ಕೂಡ ಮಿಸ್ ಮಾಡಿದೆ ನೀವು ಹೇಗೆ ಪ್ರತಿ ದಿವಸ ತಿಂಡಿ ಹೇಗೆ ತಿಂತೀರಾ, ಪ್ರತಿ ದಿವಸ ನೀರು ಹೇಗೆ ಕುಡಿತೀರಾ, ಅದೇ ರೀತಿ ಪ್ರತಿದಿನ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ 5 ಎಲೆ ಕರಿಬೇವಿನ ಸೊಪ್ಪಿನ ಎಲೆಯನ್ನು ತಿಂದು 1 ಲೋಟ ಉಗುರು ಬೆಚ್ಚಗಿರುವಂಥ ನೀರನ್ನು ಕುಡಿತಾ 15 ದಿವಸ ಕಂಟಿನ್ಯೂಸ್ ಆಗಿ ಮಾಡಿ. ನಿಮ್ಮ ದೇಹದಲ್ಲಿ ಖಂಡಿತವಾಗ್ಲೂ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಯಾರೇ ಹೇಳಿದ್ರು ನೀವೇ ನಿಲ್ಲಿಸಲ್ಲ, ಪ್ರತಿದಿನ ಕರಿಬೇವು ಸೊಪ್ಪು ತಿನ್ನೋದಕ್ಕೆ ಶುರು ಮಾಡ್ತೀರಾ. ನಮ್ಮ ಕೂದಲು ಹೆಲ್ತ್ಗೆ, ಹಾಗೆ ನಮ್ಮ ಸ್ಕಿನ್ ಹೆಲ್ತ್ಗೆ, ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುವಂತಹ, ಹಾಗೆ ತುಂಬ ಕೈಗೆ ಎಟ್ಕೋ ಬೆಲೆಯಲ್ಲಿ ತುಂಬ ಸುಲಭವಾಗಿ ತುಂಬ ಜನ ಮನೆ ಮುಂದೆ ಮನೆ ಹಿಂದೆ ಎಲ್ಲ ಹಾಕೊಂಡಿರ್ತಾರೆ. ಹಾಗೆ ಮಾರ್ಕೆಟಲ್ಲಿ ಕೂಡ ಇದು ತುಂಬ ಸುಲಭವಾಗಿ ನಮಗೆ ಸಿಗುತ್ತೆ. ಇದಕ್ಕೇನು ತುಂಬ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅನ್ನೋ ಭಯ ಕೂಡ ಇಲ್ಲ, ಹಾಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಿಬಿಡುತ್ತೆ ಅನ್ನೋ ಭಯ ಕೂಡ ಇಲ್ಲ. ಹಾಗಾಗಿ ಪ್ರತಿದಿನ ಇದನ್ನು ತಿಂದು ನೋಡಿ. ಒಂದು 15 ದಿನ ತಿನ್ನಿ, ಏನೂ ನೀವು ಕಳ್ಕೊಳ್ಳೋವಂಥದ್ದೇನೂ ಇಲ್ಲ. ಆಮೇಲಿಂದ ನಿಮ್ಗೆ ಅದು ಇಷ್ಟ ಆಯಿತು, ನಿಮಗೆ ಅದು ಒಳ್ಳೆಯದಾಯಿತು ಅಂತಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಇದನ್ನು ವಾರದಲ್ಲಿ ಯಾವುದಾದ್ರೂ 1 ಟೈಮು ಅಥವಾ 2 ಟೈಮು ನೀವು ಇದನ್ನು ಊಟದ ರೀತಿಯೂ ಕೂಡ ತೊಗೋಬೋದು. ನಾನು ಆಗಲೇ ಹೇಳಿದಾಗೆ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೈಡ್ ಡಿಶ್ ಆಗಿ ತೊಗೋಬೋದು. ಹಾಗೆ ದೋಸೆ ಚಪಾತಿ ಜೊತೆ ತಿನ್ಬೋದು. ಹಾಗೆಯೇ ಗೊಜ್ಜು, ಇದರಲ್ಲಿ ತುಂಬ ಅದ್ಭುತವಾದಂಥ ಒಂದು ಗೊಜ್ಜನ್ನು ಕೂಡ ಮಾಡ್ಬೋದು. ಇದನ್ನು ಮಾಡಿ ಸುಮಾರು ದಿವಸ ನೀವು ಇದನ್ನು ಇಟ್ಕೋಬೋದು. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲೇ ನಿಮಗೆ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲೇ ಶೇರ್ ಮಾಡ್ಬೋದಿತ್ತು, ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕರಿಬೇವಿನ ಸೊಪ್ಪಿನ ಗೊಜ್ಜನ್ನು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಕರಿಬೇವಿನ ಸೊಪ್ಪಿನ ಗೊಜ್ಜು. ನೀವು ಕೂಡ ಅದನ್ನು ಟ್ರೈ ಮಾಡಿ, ತುಂಬ ದಿವಸ ಇಟ್ಕೊಂಡು ಬಳಸ್ಕೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಕೂಡ ಮಾಡ್ಕೊಂಡು ತಿನ್ಬೋದು, ಕರಿಬೇವು ಸೊಪ್ಪು ರೈಸ್ ಕೂಡ ಮಾಡ್ಕೊಂಡು ತಿನ್ಬೋದು. ಹಾಗೆ ಕರಿಬೇವಿನ ಸೊಪ್ಪನ್ನು ನಾವು ಈ ಥರ ಏನೂ ಮಾಡೋಕ್ಕಾಗಲ್ಲ, ಅರ್ಜೆಂಟ್ ಇದೆ ಅನ್ನೋ ಅಂಥವ್ರು
ಸ್ವಲ್ಪ ಕರಿಬೇವು ಸೊಪ್ಪನ್ನು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಟು ಅದರ ನೀರನ್ನು ಶೋಧಿಸ್ಕೊಂಡು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಅದು ಕೂಡ ನಿಮ್ಮದಲ್ಲೇ ಊಟದಲ್ಲಿ ಬೆಳಿಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಊಟ ಮಾಡಿದಾಗ ಮಧ್ಯೆ ಬರುವಂತಹ ಸಮಯದಲ್ಲಿ ಕೂಡ ಕುಡಿಬೋದು. ನಿಮಗೆ ಯಾವಾಗ ಒಂದು ದಣಿವಾಗುತ್ತೆ ಅಥವಾ ಏನಾದರೂ ಕುಡಿಬೇಕು ಅನಿಸುತ್ತೆ ಆ ಟೈಮಲ್ಲಿ ನೀವು ಇದನ್ನು ಕುಡಿಬೋದು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಈ ಒಂದು ಕರಿಬೇವಿನ ಸೊಪ್ಪಿನ ಪ್ರಯೋಜನನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಮ್ಮ ಒಂದು ಚಾನಲ್ನಲ್ಲಿ ಹೆಲ್ತ್ ಬಗ್ಗೆ, ಸ್ಕಿನ್ ಬಗ್ಗೆ, ಹಾಗೆ ಒಂದು ಕೂದಲು ಬಗ್ಗೆನೇ ನಾನು ಈ ಸಾಧ್ಯವಾದಷ್ಟು ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಿದ್ದೀನಿ. ಹಾಗೆ ನಮ್ಮ ಒಂದು ಪ್ರಾಡಕ್ಟ್ಸ್ಗಳು ನಿಮಗೆ ಯಾವುದೇ ಬೇಕು ಅಂದರೂ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ನಮ್ಮ ಒಂದು ವಾಟ್ಸಪ್ದು ನಂಬರ್ ಇರುತ್ತೆ. ಆ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ನಮ್ಮ ಒಂದು ಪ್ರಾಡಕ್ಟ್ಗಳನ್ನ ತರಿಸ್ಕೋಬೋದು. ನಮ್ಮ ಹತ್ರ ಹೇರ್ ಡೈ, ಹೇರ್ ಆಯಿಲು, ಹಾಗೆ ಶಾಂಪು ಕೂಡ ನಮ್ಮ ಹತ್ರ ಸಿಗುತ್ತೆ. ಈ ಒಂದು ಕರಿಬೇವಿನ ಸೊಪ್ಪಿನ ಪ್ರಯೋಜನನ ನೀವು ಕೂಡ ಪಡ್ಕೊಳ್ಳಿ. ತುಂಬಾ ಹೆಲ್ತ್ಫುಲ್ ಆಗಿರುವಂಥ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೊಂದು ಹೆಲ್ದಿಯಾಗಿರೋ ಹಾಗೆ ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ.